ಕಲಬುರಗಿ ಜಿಲ್ಲೆಯ ಪ್ರತಿಯೊಬ್ಬರ ಸಹಕಾರದೊಂದಿಗೆ 892ನೇ ಬಸವ ಜಯಂತ್ಯೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿದ ಎಲ್ಲರಿಗೂ ಬಸವ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷರಾದ ಶಾಸಕ ಎಂ.ವೈ. ಪಾಟೀಲ್ ಅವರು ಧನ್ಯವಾದ ಅರ್ಪಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಯಂತಿ ಯಶಸ್ವಿಗೆ ಸಮಿತಿ ಎಲ್ಲ ಘಟಕದ ಮುಖಂಡರು ಸ್ವಯಂ ಪ್ರೇರಿತವಾಗಿ ತಮಗೆ ವಹಿಸಿರುವ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವುದರಿಂದ ಮತ್ತು ಯಶಸ್ವಿಯಾಗಿ ಜಯಂತಿ ಆಚರಿಸಲು ಸಾಧ್ಯವಾಗಿದೆ ಎಂದು ತಿಳಿಸಿದರು. ಆಚರಿಸಬೇಕು ಅಂತ ಏನು ಬಸವ ಜಯಂತ್ಯೋತ್ಸವ ಏನು ಕಾರ್ಯಕ್ರಮವನ್ನು ಮಾಡಿದ್ದೀವಿ, ಅದೇ ರೀತಿ ನಿಮ್ಮೆಲ್ಲರ ಸಹಕಾರ ಮೊದಲಿಗೆ ನಮ್ಮ ಸುದ್ದಿ ಮಾಧ್ಯಮದ ಬಂಧುಗಳು ಕೂಡ ನಮಗೆ ಭಾಳಷ್ಟು ಸಹಕಾರ ಕೊಟ್ಟಿದ್ದಾರೆ. ಆ ಯಶಸ್ವಿಗೆ ನೀವು ಕಾರಣರಾಗಿದ್ದೀರಿ ಅಂಥೇಳಿ ಮೊದಲಿಗೆ ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದರ ಜೊತೆಗೆ ಇವತ್ತು ಮಹಾಸಭೆ ಆಗಲಿ, ಜಾಗತಿಕ ಲಿಂಗಾಯತ ಸಮಿತಿಯ ಅಧ್ಯಕ್ಷರಾಗಲಿ ಮತ್ತು ನಮ್ಮ ಅರುಣ್ ಕುಮಾರ್ ಮಾಜಿ ಅಧ್ಯಕ್ಷರು ಮತ್ತು ಈಗ ವೀರಶೈವ ಸಮಾಜದ ಅಧ್ಯಕ್ಷರು ಮತ್ತು ಇನ್ನಿತರ ನಮ್ಮ ಘಟಕದ ಅಧ್ಯಕ್ಷರುಗಳು ಮತ್ತು ಶರಣಕುಮಾರ್ ಮೋದಿಯವರು ಎಲ್ಲರೂ ಕೂಡಿ ಇವತ್ತು ಈ ಸಲ ಏನು ಮಾದರಿಯಾಗಿ ಮಾಡೋಣ ಅಂಥೇಳಿ ಅಂದಾಗ ನಾವೆಲ್ಲ ಇದನ್ನು ಹಮ್ಮಿಕೊಂಡಿದ್ದೀವಿ ಕಾರ್ಯಕ್ರಮ. ಇವತ್ತು ನನಗೆ ಈ ಜಯಂತ್ಯೋತ್ಸವ ಕಾರ್ಯಕ್ರಮದ ಅಧ್ಯಕ್ಷನಾಗಿ ಮಾಡಿದ್ದಾರೆ. ನಾನು ಎಷ್ಟರ ಮಟ್ಟಿಗೆ ಈ ಹೊಣೆ ಹೊತ್ಕೋತೀವಿ ಅಂತ ನನಗೆ ಗೊತ್ತಾಗಲಿಲ್ಲ. ಆದರೂ ಕೂಡ ನಮಗೆ ಎಲ್ಲ ಹಿರಿಯರು ನಾವೆಲ್ಲ ನಿಮ್ಮ ಹಿಂದೆ ಇರ್ತೀವಿ, ನೀವು ಮುಂದಾಗ್ರಿ ಅಂತ ಹೇಳಿದಾಗ ನಾನು ಒಪ್ಕೊಂಡಿದ್ದೀನಿ. ಒಪ್ಕೊಂಡು ನಾ ಬೇರೆ ಏನೂ ಕೆಲಸ ಮಾಡಿಲ್ಲ. ಒಂದು ಕಡೆ ಕೂತು ಎಲ್ಲರನ್ನ ಸಂಪರ್ಕ ಮಾಡಿ ಅವರವರ ಜವಾಬ್ದಾರಿಯನ್ನು ಕೂಡ ಅವರಿಗೆ ತಿಳಿಸಿಕೊಟ್ಟಿನ ಹೊರತು ನಾನೇನೂ ಇದರಲ್ಲಿ ಮಾಡಿಲ್ಲ. ಇದೆಲ್ಲ ಯಶಸ್ವಿ ಕಾರಣ ಅಂತಂದರೆ ಈ ಎಲ್ಲ ನನ್ನ ಬಂಧುಗಳು, ಎಲ್ಲ ಘಟಕದ ವೀರಶೈವ ಮಹಾಸಭಾದ ಎಲ್ಲ ಒಳಪಂಗಡ ಇದೆ ಘಟಕಕ್ಕಾಗಲಿ ಎಲ್ಲರೂ ಕೂಡ ಇವತ್ತು ಸಹಾಯ ಮಾಡೋದ್ರಿಂದ ಇವತ್ತು ಈ ಭಾಗದಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ ಆಗಿದೆ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೆ. ಜನರು ಕೂಡ ಹೇಳ್ತಾ ಇದ್ದಾರೆ, ಭಾಳ ಚೆನ್ನಾಗಿ ಮಾಡಿದ್ದೀರಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಈ ಉದ್ದೇಶ ಏನಂತಂದರೆ, ನಾವು ವೀರಶೈವ ಲಿಂಗಾಯತ ಬಸವ ಧರ್ಮದವರು ಇವತ್ತು ಚದರಿ ಹೋಗಿದ್ದೇವೆ. ಅಲ್ಲಿ ಇಲ್ಲಿ ಹೋಗಿ ಸಿಕ್ಕಾಕೊಂಡು ಬಿಟ್ಟಿದ್ದೀವಿ. ಆದ್ದರಿಂದ ಇವತ್ತು ಈ ಸಮಾಜದ ಒಂದು ಬೆಳವಣಿಗೆಗೆ ಕುಂಠಿತ ಆಗಿದೆ ಅಂತ ಅನಿಸಿ ಈ ಸಲ ನಾವು ಅದ್ಧೂರಿಯಾಗಿ ಮಾಡೋಣ, ಒಂದಾಗಿ ಮಾಡೋಣ, ಎಲ್ಲ ಒಳಪಂಗಡಗಳನ್ನು ಸೇರಿಸಿ ಮತ್ತು ಕಾಯಕ ತತ್ವದ ಮೇಲೆ ಕೆಲಸ ಮಾಡ್ತಕ್ಕಂಥ ಆ ಶರಣರ ನೆನೆದು ಈ ಕಾರ್ಯಕ್ರಮ ಮಾಡೋಣ ಅಂಥೇಳಿ ಆ ರೀತಿಯಿಂದ ಮಾಡಿದ್ವಿ. ಅದಕ್ಕೆ ಸಹಕಾರ ಎಲ್ಲ ಕಾಯಕ ಶರಣರಾಗಲಿ, ಉಪಪಂಗಡ ಆಗಲಿ ಎಲ್ಲರೂ ಕೂಡ ಒಂದೇ ಮಂಚದ ಮೇಲೆ ಕುಳಿತು ಇವತ್ತು ಈ ಯಶಸ್ವಿ ಕಾರ್ಯಕ್ರಮ ಮಾಡಿದ್ದೀವಿ. ಇದು 100ಕ್ಕೆ 100 ಯಶಸ್ವಿ ಕಂಡಿವಿ ಅಂತ ಅರ್ಥ ಅಲ್ಲ ಇದು. ಆದರೆ ಇವತ್ತು ನಾವು ಯಶಸ್ವಿ ಅಂತಂದರೆ ನಾವು ಎಲ್ಲ ಹರಿದು ಹಂಚಿ ಹೋದಂಥ ಜನ ಒಂದು ಕಡೆ ಕೂತೀವಿ ಅನ್ನೋದು ಅಷ್ಟೇ ಸಮಾಧಾನ ನಮಗೆ ಆಗಿದೆ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಬಸವ ತತ್ವದ ಮೇಲೆ ಯಾರ್ಯಾರು ನಂಬಿಕೆ ಇಟ್ಟಿದೆ ಅವರೆಲ್ಲರನ್ನು ಒಂದುಗೂಡಿಸಿಕೊಂಡು ಈ ಬಸವ ಧರ್ಮದ ಏನು ತತ್ವ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 084722566163.